ಎಡದಂಡೆ ಕಾಲುವೆಯ ನವೀಕರಣ ಕಾಮಗಾರಿಯಲ್ಲಿ ಅವ್ಯವಹಾರ, ನಿಗಮದ ಅಧಿಕಾರಿಗಳ ವಜಾ ಮಾಡಿ ಆದೇಶ. ರಾಜ್ಯಪಾಲರ ಮೂಲಕ ಬಿಜೆಪಿ ಆಳ್ವಿಕೆ ಮಾಡ್ತಿದೆ ಅಂದ್ರು ಹರಿಪ್ರಸಾದ್. ದೇಶದ್ರೋಹಿಗಳಿಗೆ ವಿರೋಧ ಪಕ್ಷ ಬೇಡ ಅಂದ್ರು ಅನಂತಕುಮಾರ್ ಹೆಗ್ಡೆ. ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಲಾರಿ ಪಲ್ಟಿ, ಕಾರು ಪಲ್ಟಿಯಾದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಮಂಗನನ್ನೇ ನುಂಗಿದ ಬೃಹತ್ ಗಾತ್ರದ ಹೆಬ್ಬಾವು. ಮತ್ತೊಂದು ಮದುವೆಯಾದ ಪಾಕ್ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ. ತುಂಗಭದ್ರಾ ಎಡದಂಡೆಯ ಕಾಲುವೆಯ ನವೀಕರಣದ ಕಾಮಗಾರಿಯಲ್ಲಿ ಅವ್ಯವಹಾರದ ಹಿನ್ನೆಲೆಯಲ್ಲಿ ತುಂಗಭದ್ರಾ ನೀರಾವರಿ ನಿಗಮದ ಅಧಿಕಾರಿಗಳನ್ನು ವಜಾ ಮಾಡಿ ಆದೇಶ ಹೊರಡಿಸಲಾಗಿದೆ. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ 2009 ರಿಂದ 2011ರಲ್ಲಿ ಕಾಮಗಾರಿಗಳು ನಡೆದಿದ್ವು. ನಕಲಿ ದಾಖಲೆಯನ್ನು ಸೃಷ್ಟಿಸಿ 650 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಕೇಳಿಬಂದಿತ್ತು. ಅವ್ಯವಹಾರದಲ್ಲಿ ಭಾಗಿಯಾಗಿದ್ದ ಕರ್ನಾಟಕದ ನೀರಾವರಿ ನಿಗಮದ 28 ಇಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಿ ಜಲಸಂಪನ್ಮೂಲ ಇಲಾಖೆಯ ಅಧೀನ ಕಾರ್ಯದರ್ಶಿ ಹರ್ಷ ಆದೇಶವನ್ನು ಹೊರಡಿಸಿದ್ದಾರೆ. ಕಾಮಗಾರಿಗಳನ್ನು ಮಾಡದೆ ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಬಿಲ್ ಪಾವತಿಯಾಗುವಂತೆ ನೋಡಿಕೊಂಡಿದ್ದ ಅಧಿಕಾರಿಗಳು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಬಿಲ್ ಪಾವತಿಯಾಗುವಂತೆ ಮಾಡಿಕೊಂಡಿದ್ರು. ಗೋದ್ರಾ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ಗೆ ಸಿಸಿಬಿ ವಿಚಾರಣೆ ಮಾಡಿತು. ರಾಜ್ಯಪಾಲರಿಗೆ ಬಿಜೆಪಿಯವರು ದೂರು ಕೊಟ್ಟಿದ್ರು, ಹಾಗಾಗಿ ವಿಚಾರಣೆ ಮಾಡಿರಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ರು. ಎಲ್ಲಾ ಪ್ರಕರಣಗಳು ಹೀಗೆ ಆದ್ರೆ ಉತ್ತಮ, ಆದರೆ ನಮಗ್ ಮಾತ್ರ ಹೀಗಾದ್ರೆ ಹೇಗೆ ಎಂಬ ಉತ್ತರ ಹುಡುಕಬೇಕಾಗುತ್ತೆ ಅಂತ ಅಸಮಾಧಾನ ಹೊರಗಾಕಿದ್ರು. ಇದೇ ವಿಚಾರವಾಗಿ ಮಾತಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ರಾಜ್ಯಪಾಲರ ಮೂಲಕ ಬಿಜೆಪಿ ಆಳ್ವಿಕೆ ಮಾಡಲು ಹೊರಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯಪಾಲರು ಯಾಕೆ ಈ ಪ್ರಕರಣದಲ್ಲಿ ಆಸಕ್ತಿಯಿಂದ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ? ಸರ್ಕಾರಕ್ಕೆ ಹರಿಪ್ರಸಾದ್ಗೆ ಮುಜುಗರ ತರಿಸುವ ಹುನ್ನಾರ ಅಂತ ಕಿಡಿಕಾರಿದ್ರು. ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ? ಇದಕ್ಕೆ ಹೀಗೆ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ. ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ BJP ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ವಾಗ್ದಾಳಿ ಮುಂದುವರಿಸಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ವಿರೋಧ ಪಕ್ಷ ಬೇಕು, ದೇಶದ್ರೋಹಿಗಳ ವಿರೋಧ ಪಕ್ಷ ಅಲ್ಲ ಅಂತ ಕಿಡಿಕಾರಿದ್ರು. ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿದ ಸಂಸದ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಲೆ ನಂತರ 15 ದಿವಸದ ನಂತರ ಜಹಾಂಗೀರ್ ಬಾಬಾ ಕೊಲೆ ಆಯಿತು, ಸಾರಾಭಾಯಿ ಕೊಲೆ ಆಯಿತು. ಇದ್ಯಾವುದು ಕೊಲೆಯಲ್ಲ, ನನ್ನ ಶಬ್ದದಲ್ಲಿ ಸ್ಪಷ್ಟತೆ ಇದೆ. ಇಂತಹ ಘಟನೆಗಳ ಸರಣಿ ನಮ್ಮ ದೇಶದಲ್ಲಾಗಿದೆ. ಈ ದೇಶವನ್ನ ಮುಗಿಸ್ಬೇಕು ಅಂತ ಸಂಚು ನಡೆದಿತ್ತು ಅಂತ ಹಿಂದಿನ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ದೇಶಕ್ಕೆ ಬಿಜೆಪಿ ಬೇಕು, ಒಮ್ಮೆ ಗೆದ್ರೆ ಸಾಕಾಗಲ್ಲ, ಅಂತಿಮದ ತನಕ ನಾವೇ ಗೆಲ್ತಿರ್ಬೇಕು ಅಂತ ಕಾರ್ಯಕರ್ತರಲ್ಲಿ ಕರೆ ಕೊಟ್ಟರು. ದೇಶದಲ್ಲಿ ತುಂಬಾ ದೊಡ್ಡ ವ್ಯಾಪಕ ಪರಿಣಾಮವನ್ನ ಆ ಸರ್ಕಾರ ನಮಗೆ ಕೊಟ್ಟಿದೆ ಮೋದಿಯವರ ನೇತೃತ್ವದಲ್ಲಿ. ಮುಂದಿನ ಬಾರಿ ಇದು ಮತ್ತೂ ನಿರ್ಣಾಯಕ. ಒಮ್ಮೆ ಗೆದ್ದರೆ ಸಾಕಾಗೋದಿಲ್ಲ, ಅಂತಿಮ ಗೆಲುವಿನ ತನಕ ನಾವೇ ಗೆಲ್ತಾ ಇರ್ತೀವಿ. ಅಂತಿಮ ಗೆಲುವಿನ ತನಕ ಏನದು ಅಂತಿಮ ಗೆಲುವು? ಕುರ್ಚಿ ಅಲ್ಲ, ದೆಹಲಿಯ ಸಿಂಹಾಸನ ನಮ್ಮ ಅಂತಿಮ ಗೆಲುವಲ್ಲ. ನಮ್ಮ ಗೆಲುವು ಹಿಂದೂ ರಾಷ್ಟ್ರ. ಇದರಲ್ಲಿ ಯಾವ ಮುಲಾಜು ಇಲ್ಲ. ಯಾರು ಹ್ಯಾಂಗ್ ಬರ್ಕೊಂತಾರೆ, ಹ್ಯಾಂಗ್ ಹೇಳ್ತಾರೆ, ಹ್ಯಾಂಗ್ ತೀರ್ಮಾನ ಮಾಡ್ತಾರೆ, ಡಿಬೇಟ್ ಮಾಡೋರು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಗುರಿ ಅದೇನೆ. ನಮ್ಮ ಗುರಿ ಅಲ್ಲೆಲ್ಲೋ ಒಂದು ಕಡೆ ಅಭಿವೃದ್ಧಿ ಚಟುವಟಿಕೆ ರಿಬ್ಬನ್ ಕಟ್ ಮಾಡೋದು ಅಥವಾ ಮತ್ತೆಲ್ಲೋ ಅದಲ್ಲ. ನಮ್ಮ ಗುರಿ ಹಿಂದೂ ರಾಷ್ಟ್ರ. ಇದು ಆದರೆ ಜಗತ್ತಲ್ಲಿ ಎಲ್ಲದೂ ಸರಿ ಹೋಗುತ್ತೆ. ದಟ್ಟ ಮಂಜು ಕವಿದ ವಾತಾವರಣ, ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಲಾರಿ ಪಲ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಬಾಳೆಹೊಳೆ ರಸ್ತೆಯಲ್ಲಿ ಈ ಘಟನೆಯಾಗಿದ್ದು, ಭದ್ರಾವತಿಯಿಂದ ತುಂಬಿದಂತಹ ಸಿಲಿಂಡರ್ಗಳನ್ನು ಹೊತ್ತು ಕಳಸಕ್ಕೆ ಬರ್ತಾ ಇದ್ದಂತಹ ಗ್ಯಾಸ್ ಲಾರಿ ಬೆಳಗ್ಗಿನ ಜಾವ 6:30 ಸುಮಾರಿಗೆ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಗ್ಯಾಸ್ ಲಾರಿ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತ್ತ ಚಿತ್ರದುರ್ಗದ ರಾಂಪುರ ಬಳಿ ಕಾರು ಪಲ್ಟಿಯಾಗಿ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯ ದೃಶ್ಯ ವೈರಲ್ ಆಗಿದೆ. ಎಡಬದಿಯಿಂದ ಬಲಬದಿಯ ರಸ್ತೆಗೆ ಅಪ್ಪಳಿಸಿರುವಂತಹ ಕಾರಿನ ಭಯಾನಕ ದೃಶ್ಯ ಸೆರೆಯಾಗಿದೆ. ಇನ್ನು ಕಾರಿನ ಡಿವೈಡರ್ ದಾಟಿ 3 ಪಲ್ಟಿಯಾದಂತಹ ದೃಶ್ಯವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಕಾಡಾನೆಗಳ ಗುಂಪಲ್ಲಿದ್ದ ಮರಿಯಾನೆಯೊಂದು ಗುಂಪಿನಿಂದ ಬೇರ್ಪಟ್ಟು ಒಂಟಿಯಾಗಿ ಜನವಸತಿ ಪ್ರದೇಶದಲ್ಲಿ ಬಾಕಿಯಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಮಂಡೇಕೋಲಿನಲ್ಲಿ ನಡೆದಿದೆ. ಗುಂಪಿನಿಂದ ಬೇರ್ಪಟ್ಟ ಮರಿಯಾನೆ ಮಂಡೇಕೋಲಿನ ಕನ್ಯಾನ ಎಂಬಲ್ಲಿ ಇರುವುದನ್ನು ಸ್ಥಳೀಯರು ನೋಡಿ ಮರಿಯಾನೆಯನ್ನ ಹಗ್ಗದಿಂದ ಕಟ್ಟಿ ಹಾಕಿದ್ರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಮರಿಯಾನೆಯನ್ನ ಆನೆಗಳ ಗುಂಪಿಗೆ ಸೇರಿಸೋಕೆ ಪ್ರಯತ್ನ ಪಟ್ಟರು. ಇತ್ತ ಬೆಂಗಳೂರಿನ ನೈಸ್ ರೋಡ್ನಲ್ಲಿ ಕಾಣಿಸಿಕೊಂಡ 3 ಆನೆಗಳು ಆತಂಕವನ್ನ ಸೃಷ್ಟಿಸಿದ್ವು. ತಲಗಟ್ಟಪುರದ ಬಳಿಯ ನೈಸ್ ರೋಡ್ನಲ್ಲಿ 3 ಆನೆಗಳು ಪ್ರತ್ಯಕ್ಷಗೊಂಡು ವಾಹನ ಸವಾರಿಗೆ ಅಡ್ಡಿ ಮಾಡಿದ್ವು. ಭಾರತದ ಮಾಜಿ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾಗೆ
ಶೋಯಬ್ ಮಲ್ಲಿಕ್ ವಿಚ್ಛೇದನ ನೀಡಿದ್ದಾರೆ ಎಂಬ ವದಂತಿ ಮೂಡಿತು. ಈ ಬೆನ್ನಲ್ಲೇ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲ್ಲಿಕ್ ನಟಿ ಸನಾ ಜಾವೇದ್ ರನ್ನ ವಿವಾಹವಾಗಿದ್ದಾರೆ. ಸನಾ ಜಾವೇದ್ ರೊಂದಿಗೆ ಹಸೆಮಣೆ ಏರಿರುವ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಸಾನಿಯಾ ಮಿರ್ಜಾ ಹಾಗೂ ಶೋಯಬ್ ಮಲ್ಲಿಕ್ ನಡುವಿನ ದಾಂಪತ್ಯ ಬಿರುಕು ನಿಜ ಅನ್ನೋದು ತಿಳಿದು ಬಂದಿದೆ. 2 ದಿನಗಳ ಹಿಂದೆಯಷ್ಟೇ ಸಾನಿಯಾ ಮಿರ್ಜಾ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಅದರಲ್ಲಿ ವಿಚ್ಛೇದನ ತುಂಬಾ ಕಷ್ಟ, ಮದುವೆ ಕೂಡ ತುಂಬಾ ಕಷ್ಟ ಅಂತ ಬರ್ಕೊಂಡಿದ್ರು.